ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರೋಡ್ ಸೈಡಲ್ಲಿ ಸಿಗುವಂಥ ಚಾಟ್ ರೆಸಿಪಿಗೆ ಮೇಯ್ನಾಗಿ ಬೇಕಾಗಿರೋಂಥ 2 ಚಟ್ನಿ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಒಂದು ಗ್ರೀನ್ ಚಟ್ನಿ ಮತ್ತು ಇನ್ನೊಂದು ಹುಳಿ ಚಟ್ನಿ. ಈಗ ಮೊದಲಿಗೆ ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವು ಸೇವನ್ನ ಹಾಕ್ಕೊಳ್ಬೇಕಾಗುತ್ತೆ. ನೀವು ಸ್ವಲ್ಪ ಶಾಕ್ ಆಗಬಹುದು, ಸೇವನ್ನ ಚಟ್ನಿ ಒಳಗಡೆ ಹಾಕೋದಾ ಅಂತ ಅಂದ್ಬಿಟ್ಟು. ಹೌದು, ಇದು ಕಲರ್ ತುಂಬ ಪರ್ಫೆಕ್ಟಾಗಿ ಕೊಡುತ್ತೆ, ಹಾಗೆ ಕನ್ಸಿಸ್ಟೆನ್ಸಿನೂ ತುಂಬ ಚೆನ್ನಾಗಿ ಕೊಡುತ್ತೆ. ಇದು ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ನಾನು, ನೋಡ್ತಾ ಇರ್ಬೋದು ನೀವು. ಇನ್ ಕೇಸ್ ನಿಮ್ಮ ಹತ್ರ ಸೇವ್ ಇಲ್ಲ ಅಂತಂದರೆ ಬೇರೆ ರೀತಿಯಲ್ಲಿ ಯಾವುದಾದ್ರೂ ಬೂಂದಿ ಅಥವಾ ಮಿಕ್ಸ್ಚರ್ ಅದನ್ನು ಬೇಕಾದರೂ ನೀವು ಬಳಸ್ಬೋದು. ಹಾಗೆ ಇಲ್ಲಿ ಶುಂಠಿ ಒಂದು 2 ಇಂಚಷ್ಟು, ಹಾಗೆ ಬೆಳ್ಳುಳ್ಳಿ ಒಂದು 5ರಿಂದ 6 ಹೆಸಳಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಹುರ್ಗಡ್ಲೆನ ಸೇರಿಸ್ಕೊಳ್ಬೇಕಾಗತ್ತೆ. ಹುರ್ಗಡ್ಲೆ ಇಲ್ಲಿ ನಾವು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಇಲ್ಲಿ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಕಡ್ಡಿ ತೀರವಾಗೆ ತೊಗೊಳ್ಳಿ, ತುಂಬ ಒಳ್ಳೆ ರುಚಿ ಕೊಡುತ್ತೆ ಇದು. ಒಂದು ಭಾಗದಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡ್ರೆ 1/4 ಭಾಗದಷ್ಟು ಪುದೀನ ಸೊಪ್ಪನ್ನು ತೊಗೊಳ್ಬೇಕು. ಪುದೀನ ಸೊಪ್ಪು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಇದೇ ಪ್ರಮಾಣದಲ್ಲಿರಲಿ. ಎರಡನ್ನೂ ನಾನು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ನಾನು ಮಿಕ್ಸಿ ಜಾರಿಗೆ ಸೇರಿಸಿದಾಗಿದೆ. 1/4 ಚಮಚದಷ್ಟು ಕಾಲ ನಮಕ್ ಹಾಕ್ಕೊಳ್ಬೇಕಾಗುತ್ತೆ, ಅಥವಾ ಕಪ್ಪು ಉಪ್ಪು ಅಂತ ಹೇಳ್ತೀವಲ್ಲ, ಚಾಟ್ ರೆಸಿಪಿಗೆ ಯೂಶ್ವಲಿ ಯೂಸ್ ಮಾಡುವಂಥದ್ದು ಇದು. ಅದರ ಜೊತೆಯಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪು, ನಾರ್ಮಲ್ ಸಾಲ್ಟ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹುಳಿಗೆ ನಿಂಬೆಹಣ್ಣಿನ ಜ್ಯೂಸನ್ನ ಸೇರಿಸ್ಕೊಳ್ಬೇಕಾಗತ್ತೆ. ನಿಂಬೆಹಣ್ಣಿನ ಜ್ಯೂಸ್ ನಾನಿಲ್ಲಿ ಒಂದು ಹೋಳಿನಲ್ಲಿ ಏನು ರಸ ಬರುತ್ತಲ್ಲ ಅದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಖಾರಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕಿಂತ ಜಾಸ್ತಿ ಬೇಕು ಅಂತನ್ನೋದಾದರೆ ಖಂಡಿತವಾಗ್ಲೂ ನೀವು ಇನ್ನೂ ಹೆಚ್ಚಿಗೆ ಸೇರಿಸ್ಬಹುದು. ಈಗ ಇದಿಷ್ಟು ಸೇರಿಸಿದ ನಂತರ ಸ್ವಲ್ಪನೇ ನೀರು ಹಾಕ್ಬಿಟ್ಟು ರುಬ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ನೀವೇನು ನೀರು ಇಲ್ದಿರ ಹಾಗೆ ರುಬ್ಕೊಳ್ಳಿ, ಆಮೇಲೆ ಸ್ವಲ್ಪನೇ ನೀರು ಸೇರಿಸ್ಬಿಟ್ಟು ಈ ರೀತಿ ನುಣ್ಣಗೆ ನೀವು ರುಬ್ಕೊಳ್ಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಯಾವ ಒಳ್ಳೆ ರೀತಿಯಲ್ಲಿ ಬಂದಿದೆ ಅಂತ. ಇದು ನಾವು ಹಾಕಿರೋ ಸೇವ್ ಮತ್ತು ಹುರ್ಗಡ್ಲೆಯಿಂದನೇ ಇಷ್ಟು ಒಳ್ಳೆ ರೀತಿಯಲ್ಲಿ ಕನ್ಸಿಸ್ಟೆನ್ಸಿ ಬರಲಿಕ್ಕೆ ಸಾಧ್ಯ ಆಗೋದು. ಕೆಲವೊಂದು ಚಾಟ್ಗೆ ನಿಮಗೆ ತಿಕ್ಕಾಗಿರುವಂಥ ಕನ್ಸಿಸ್ಟೆನ್ಸಿ ಚಟ್ನಿ ಬೇಕಾಗುತ್ತೆ, ಹಾಗೆ ಕೆಲವೊಂದಕ್ಕೆ ತೆಳುವಾಗಿರುವಂಥ ಕನ್ಸಿಸ್ಟೆನ್ಸಿ ಚಟ್ನಿ ಬೇಕಾಗುತ್ತೆ. ಅದಕ್ಕೆ ತಕ್ಕಂಗೆ ನೀವು ಇದರಲ್ಲಿ ನೀರನ್ನು ಮಿಕ್ಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು. ಮತ್ತು ಇದನ್ನು ಖಂಡಿತವಾಗ್ಲೂ ನೀವು 2 ತಿಂಗಳು ಸ್ಟೋರ್ ಮಾಡ್ಬೋದು. ಹೇಗಪ್ಪ ಅಂತಂದರೆ ಫ್ರೀಝರಲ್ಲಿ ಇಟ್ಟರೆ ನೀವು ಖಂಡಿತವಾಗ್ಲೂ ಇದನ್ನು 2 ತಿಂಗಳಿಗೆ ಸ್ಟೋರ್ ಮಾಡ್ಬೋದು. ಯೂಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ತೆಗೆದು ಆಚೆಗಡೆ ಇಟ್ಬಿಟ್ಟು ಬಳಸ್ಬೋದು. ಈಗ ನಾವು ಟ್ಯಾಮ್ರಿನ್ ಚಟ್ನಿ ಅಂದರೆ ಹುಳಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು 1 ಬಟ್ಲಷ್ಟು ಫ್ರೆಶ್ ಡೇಟ್ಸನ್ನು ತೊಗೊಂಡಿದ್ದೀನಿ. ಡ್ರೈ ಡೇಟ್ಸ್ ಇತ್ತು ಅಂತಂದರೆ ಸ್ವಲ್ಪ ಜಾಸ್ತಿ ಹೊತ್ತು ನೆನೆ ಇಟ್ಕೊಳ್ಬೇಕಾಗತ್ತೆ. ಫ್ರೆಶ್ ಆಗಿತ್ತು ಅಂತಂದರೆ ಮಿನಿಮಮ್ ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಮೊದಲನೇದಾಗಿ ಡೇಟ್ಸಲ್ಲಿರುವಂಥ ಸೀಡ್ಸ್ ಏನಿದೆ ಇದನ್ನೆಲ್ಲ ಸೆಪ್ರೇಟ್ ಮಾಡಿಬಿಟ್ಟು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ನೀವು ಯಾವ ಬೌಲಲ್ಲಿ ಇದನ್ನು ನೆನೆಸಕ್ಕೆ ಹೋಗ್ತೀರಾ ಅದೇ ಬೌಲ್ಗೆ ಸೇರಿಸ್ಕೊಳ್ಳಿ. ಇಲ್ಲಿ ಒಂದು ವಿಷಯದಲ್ಲಿ ಜಾಗೃತವಾಗಿರಬೇಕಾಗುತ್ತೆ, ಏನು ಅಂತಂದರೆ ಹುಳ ಏನಾದರೂ ಇದೆಯಾ ಅಂತ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕು. ಸ್ವೀಟ್ ಅಂಶ ಜಾಸ್ತಿ ಇರೋದ್ರಿಂದ ಹುಳ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದೊಂದು ಗಮನದಲ್ಲಿಟ್ಕೊಳ್ಳಿ. ಹಾಗೆ ನಾವು ಏನು ಅಳತೆನಲ್ಲಿ ಡೇಟ್ಸ್ನ ತೊಗೊಂಡಿದ್ದೋ ಸೇಮ್ ಅಳತೆನಲ್ಲಿನೇ ಹುಣಸೆ ಹಣ್ಣನ್ನು ತೊಗೊಳ್ಬೇಕಾಗತ್ತೆ. ಈಗ ತೊಗೊಂಡಿರೋಂಥ ಹುಣಸೆ ಹಣ್ಣನ್ನು ಡೇಟ್ಸ್ ಜೊತೆಯಲ್ಲೇ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಚೆನ್ನಾಗಿ ಬಿಸಿಯಾಗಿರೋವಂಥ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಈಗ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಸಮಯ ಇತ್ತು ಅಂತಂದರೆ ನೀವಿನ್ನು ಹೆಚ್ಚಿನ ಕಾಲ ಆದರೂ ನೆನೆಯೋದಕ್ಕೆ ಬಿಡ್ಬೋದು. ಓವರ್ನೈಟ್ ಬಿಟ್ಟರೂ ತೊಂದರೆ ಏನೂ ಇಲ್ಲ. ಈಗ ಇದು 2 ಗಂಟೆ ಅಷ್ಟು ಕಾಲ ನಾನು ನೆನೆಯೋಕ್ಕೆ ಬಿಟ್ಟಿದ್ದೆ. ತುಂಬ ಚೆನ್ನಾಗಿದು ನೆಂದಿದೆ. ನೀವೀಗ ನೋಡ್ತಾ ಇರ್ಬೋದು ಹುಳಿ ಎಲ್ಲ ಎಷ್ಟು ಸಾಫ್ಟಾಗಿದೆ ಅಂತಂದ್ಬಿಟ್ಟು. ಹಾಗೆ ಡೇಟ್ಸು ಸಹ ಬಣ್ಣ ಬದಲಾಗಿದೆ, ಕಲರ್ ಡಾರ್ಕ್ ಇದ್ದಿದ್ದು ಲೈಟ್ ಆಗಿದೆ. ಸೊ ಈ ರೀತಿಯಲ್ಲಿ ಸಾಫ್ಟ್ ಆದರೆ ಸಾಕಾಗತ್ತೆ. ಈಗ ನಾನು ಇದನ್ನು ಒಂದು ದೊಡ್ಡ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕುದ್ದಷ್ಟು ಇದರಲ್ಲಿರುವಂಥ ಸಾರಾಂಶ ಎಲ್ಲ ನೀಟಾಗಿ ಬಿಡುತ್ತೆ ಅಂತ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಈ ಸಮಯದಲ್ಲಿ ನಾವು ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ಬೇಕು. ಇಲ್ಲಿ 1 ರೇಷಿಯೋ ಬೆಲ್ಲ ಆದರೆ 1 ರೇಷಿಯೋ ಹುಳಿ, ಹಾಗೆ 1 ರೇಷಿಯೋ ಡೇಟ್ಸ್, ಈ ರೀತಿಯಲ್ಲಿ ನಾನು ತೊಗೊಂಡಿದ್ದೀನಿ. ನಿಮಗೇನಾದರೂ ಸಿಹಿ ಇನ್ನೂ ಹೆಚ್ಚಾಗಿ ಬೇಕು ಅಂತನ್ನೋದಾದರೆ ಖಂಡಿತವಾಗ್ಲೂ ನೀವು ಬೆಲ್ಲನ ಹೆಚ್ಚಿಸ್ಕೊಳ್ಬೋದು. ಸೇರಿಸಿರುವಂಥ ಬೆಲ್ಲ ಸಂಪೂರ್ಣವಾಗಿ ಕರಗಬೇಕಾಗತ್ತೆ. ಹಾಗೆ ಇಲ್ಲಿ ಪೌಡರ್ಗಳನ್ನ ಸೇರಿಸ್ಬೇಕು. ಏನೇನು ಪೌಡರ್ ಅಂದರೆ ಇಲ್ಲಿ ಅರ್ಧ ಚಮಚದಷ್ಟು ಧನಿಯಾ ಪೌಡರ್ನ ನಾನು ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ, ಮತ್ತು ಸ್ವಲ್ಪ ಉಪ್ಪು, ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಹಾಗೆ ಒಂದು 1/4 ಚಮಚದಷ್ಟು ಕಾಲ ನಮಕ್. ಇದಿಷ್ಟೂ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ.
ಎಲ್ಲನೂ ಮಿಕ್ಸ್ ಮಾಡಿದ ನಂತರ ಬೆಲ್ಲನೂ ಕರಗಿದ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಈಗ ನೋಡಿ ಇದು ತಣ್ಣಗಾಗಿದೆ. ಇವಾಗ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಆದಷ್ಟು ನೈಸಾಗಿ ಇದನ್ನು ನಾವು ರುಬ್ಕೊಳ್ಬೇಕು. ಈಗ ಹುಳಿ, ಖಾರ, ಸಿಹಿ ಎಲ್ಲನೂ ಮಿಶ್ರ ಆಗಿರುವಂಥ ಚಟ್ನಿ ರೆಡಿಯಾಗಿದೆ. ಇದಂತೂ ಚಾಟ್ಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂಥ ಚಟ್ನಿ ಅಂತಲೇ ಹೇಳ್ಬೋದು. ಟೇಸ್ಟ್ ಅಷ್ಟೇ ಸೊಗಸಾಗಿರುತ್ತೆ. ಆದರೆ ಈ ಚಟ್ನಿನ ನೀವು ಹಾಗೇ ಚಾಟ್ಗೆ ಯೂಸ್ ಮಾಡೋದಕ್ಕಾಗೋದಿಲ್ಲ. ಇದನ್ನ ಒಂದು ಸತಿ ಸ್ಟ್ರೈನ್ ಮಾಡಿಕೊಳ್ಳೇಬೇಕು. ಯಾಕಂದರೆ ಹುಣಸೆ ಹಣ್ಣಿನ ನಾರಿನಾಂಶ ಇದ್ದೇ ಇರುತ್ತೆ ಇದರಲ್ಲಿ. ಹಾಗಾಗಿ ನಾನು ಇದನ್ನು ಒಂದು ಸತಿ ಸ್ಟ್ರೈನ್ ಮಾಡ್ಕೊಳ್ತೀನಿ. ಹೀಗೆ ನೀವು ನೋಡ್ತಾ ಇರ್ಬೋದು ಹುಣಸೆ ಹಣ್ಣಿನ ನಾರಿನಾಂಶ ಎಷ್ಟಿದೆ ಅಂತ ಅಂದ್ಬಿಟ್ಟು. ಇದನ್ನೆಲ್ಲ ಪೂರ್ತಿಯಾಗಿ ಸೆಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ಟ್ರೈನ್ ಮಾಡ್ದಿರ ಹಾಕ್ಬಿಟ್ರೆ ನಾರಂಗೆಲ್ಲ ಚಾಟಲ್ಲಿ ಸಿಗ್ತಾ ಇರುತ್ತೆ. ಸೊ ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈಗ ನಮಗೆ ಚಾಟ್ಗೆ ಬೇಕಾಗಿರುವಂಥ ಹುಳಿ ಹುಳಿಯಾದಂಥ ಖಾರವಾದಂಥ ಹಾಗೆ ಸಿಹಿಯಾಗಿರುವಂಥ ಚಟ್ನಿ ರೆಡಿಯಾಗಿದೆ. ನೀವು ಇದನ್ನು ಧಾರಾಳವಾಗಿ ಫ್ರಿಜ್ಜಲ್ಲೇ ಇಟ್ಕೊಳ್ಬೋದು. ಫ್ರೀಝರಲ್ಲಿ ಇಡಬೇಕು ಅಂತನೋ ಅವಶ್ಯಕತೆ ಇಲ್ಲ. ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ನೀವು ಇದನ್ನು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಖಂಡಿತವಾಗ್ಲೂ ನೀವು 2 ತಿಂಗಳುಗಳ ಕಾಲ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ನೀವು ಈ 2 ಚಟ್ನಿ ರೆಸಿಪಿನ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ದಿಢೀರಂತ ನೀವು ಸಮೋಸ, ಕಚೋರಿ, ಬೇಲ್ಪುರಿ, ಮಸಾಲೆ ಪುರಿ ಯಾವುದಾದ್ರೂ ಚಾಟ್ಗೆ ನೀವು ಯೂಸ್ ಮಾಡ್ಕೊಳ್ಬೋದು. ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಬೆಲ್ ಬಟನನ್ನು ಸಹ ಕ್ಲಿಕ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.